ಮೈಸೂರು ಆಕಾಶವಾಣಿಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಅಮೃತ ಸಿಂಚನ. ಅಮೃತ ಸಿಂಚನ ಮಾಲಿಕೆಯಲ್ಲಿ ಎಚ್.ಕೆ. ರಂಗನಾಥ್ ಅವರನ್ನು ಕುರಿತ ವಿಶೇಷ ಕಾರ್ಯಕ್ರಮ. ಎಚ್.ಕೆ. ರಂಗನಾಥ್ ಅವರು ಆಕಾಶವಾಣಿಯ ಆರಂಭದ ದಿನಗಳಿಂದಲೂ ನಾ ಕಸ್ತೂರಿಯವರ ಒಡನಾಟದಲ್ಲಿ ಬಾನುಲಿ ಮಾಧ್ಯಮದ ಎಲ್ಲ ಪ್ರಾಕಾರಗಳಲ್ಲೂ ಕರ್ತವ್ಯ ನಿರ್ವಹಿಸಿ ಸಾಧನೆಗೈದ ಮಹಾಚೇತನ. ಅವರಿಗೂ ಆಕಾಶವಾಣಿಗೂ ಸಂಪರ್ಕ ಹೇಗಾಯಿತು? ಆಕಾಶವಾಣಿಯಲ್ಲಿನ ಅನುಭವಗಳನ್ನು ಅವರು ಈ ಹಿಂದೆ ಭಾಷಣ ರೂಪದಲ್ಲಿ ಕಟ್ಟಿಕೊಟ್ಟಿದ್ದರು. ಬನ್ನಿ ಈಗ ಅವರ ನುಡಿಗಳಲ್ಲೇ ಕೇಳೋಣ. ಹಳೆಯ ಮೈಸೂರಿನ ಮೈಸೂರು ಪ್ರಸಾರ ಕೇಂದ್ರದ ಜೊತೆ ನನ್ನ ಸಂಬಂಧ ಪ್ರಾರಂಭವಾದದ್ದು 1939ರಲ್ಲಿ. ಆಗ ನಾನು ಮೈಸೂರಿನ ಮರಿಮಲ್ಲಪ್ಪ ಹೈಸ್ಕೂಲ್ನ 5ನೇ ಫಾರ್ಮ್ನಲ್ಲಿ ವಿದ್ಯಾರ್ಥಿ. ಆ ವೇಳೆಗೆ ಬಾಲನಟನಾಗಿ ಜಿ.ವಿ. ರಾಮಸ್ವಾಮಿ ಅಯ್ಯಂಗಾರ್ ಅವರ ಕರ್ನಾಟಕ ನಾಟಕ ಸಭಾ ಎಂಬ ವೃತ್ತಿ ಕಂಪನಿಯಲ್ಲಿ 3 ವರ್ಷಗಳ ಅನುಭವ. ಅದರ ಬಲದಿಂದ ಹೈಸ್ಕೂಲ್ನಲ್ಲಿ 4ನೇ ಫಾರ್ಮ್ನಲ್ಲಿ ನಾನಿದ್ದಾಗ ಮೂರ್ತಿರಾಯರ ಆಷಾಢಭೂತಿಯಲ್ಲಿ ಸರಸುವಿನ ಪಾತ್ರ. ಅದರ ಯಶಸ್ಸಿನಿಂದ ಮುಂದಿನ ವಾರ್ಷಿಕ ನಾಟಕ ಇಬ್ಸನ್ನ ಎ ಡಾಲ್ಸ್ ಹೌಸ್ ಎಂಬ ಕೃತಿಯ ಕನ್ನಡ ರೂಪ, ಎಸ್.ಜಿ. ಶಾಸ್ತ್ರಿ ಅವರ ಬೊಂಬೆ ಮನೆ, ಶಾಲೆಯ ಅಧ್ಯಾಪಕರು, ವಿದ್ಯಾರ್ಥಿ ಕಲಾವಿದರು, ಎಸ್.ವಿ. ಶ್ರೀನಿವಾಸರಾಯರ ನಿರ್ದೇಶನದಲ್ಲಿ ಅಭಿನಯಿಸಿದ ಆ ಪ್ರದರ್ಶನ ಮೈಸೂರಿನ ಮನೆಮನೆಯ ಮಾತು ಆಯಿತು. ಅದರಲ್ಲಿ ನನ್ನ ಪಾತ್ರ ನಾಯಕಿ ನೋರಾ, ನಾಯಕ ಹೆಲ್ಮಾರ್ನ ಪಾತ್ರ ನನಗಿಂತ 1 ವರ್ಷ ಮುಂದಿದ್ದ ಎಸ್. ರಂಗರಾವ್ ಅವರದ್ದು. ಖಳನಾಯಕ ಕ್ರ್ಯಾಗ್ಸ್ಟಾಗ್ನ ಪಾತ್ರವನ್ನು ಮೈಮರೆತು ಅಭಿನಯಿಸಿದವರು ಕಾಮರ್ಸ್ ಉಪಾಧ್ಯಾಯರಾಗಿದ್ದ ಎನ್.ಸಿ. ಗೋಪಾಲಯ್ಯಂಗಾರ್. ಈ ನಾಟಕದ ಯಶಸ್ಸಿನ ಮಾತು ಮಹಾರಾಜ ಕಾಲೇಜಿನಲ್ಲಿ ಮನಃಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದ ಡಾಕ್ಟರ್ ಎಂ.ವಿ. ಗೋಪಾಲಸ್ವಾಮಿಯವರನ್ನು ಮುಟ್ಟಿತು. ಅವರು ಒಂಟಿಕೊಪ್ಪಲಿನ ರಾಜರಸ್ತೆಯ ಬದಿಯ ತಮ್ಮ ಬಂಗಲೆಯ ಮೇಲ್ಮಹಡಿಯಲ್ಲಿ ಪ್ರಯೋಗಾರ್ಥವಾಗಿ ಹಿಂದಿನ 2 ವರ್ಷಗಳಿಂದ ಒಂದು ಪ್ರಸಾರ ಕೇಂದ್ರವನ್ನು ಪ್ರಾರಂಭಿಸಿದ್ದರು. ಅದು ಅವರ ವೈಯಕ್ತಿಕ ಪ್ರಯೋಗಶಾಲೆ, ಒಬ್ಬಿಬ್ಬರು ತಂತ್ರಜ್ಞರು. ವರ್ಷದ ನಂತರ ಮೈಸೂರು ನಗರ ಸಭೆಯಿಂದ ಅದಕ್ಕೆ ಅಲ್ಪ ಸ್ವಲ್ಪ ಆರ್ಥಿಕ ನೆರವು. ಗೋಪಾಲಸ್ವಾಮಿಯವರ ಆಹ್ವಾನದಂತೆ ನಮ್ಮ ಗುರುಗಳು ನಿರ್ದೇಶಕರು ಆಗಿದ್ದ ಎಸ್.ವಿ. ಶ್ರೀನಿವಾಸರಾಯರ ಹಿರಿತನದಲ್ಲಿ ನಾವೆಲ್ಲ ಒಂದು ಸಂಜೆ ಗೋಪಾಲಸ್ವಾಮಿಯವರ ಮನೆಗೆ ಹೋದವು. ಉಪ್ಪರಿಗೆ ಮೇಲೆ ಸೆಲೋಟ್ಯಾಕ್ಸ್ ಆಚ್ಛಾದಿತ ಸ್ಟುಡಿಯೋವಿನಲ್ಲಿ ಮೊಟ್ಟ ಮೊದಲ ಸಲ ಅಲ್ಲಿದ್ದ ಒಂದೇ ಮೈಕ್ರೋಫೋನ್ ಮುಂದೆ ಸುತ್ತಾಡುತ್ತಾ ಆಗಮನ ನಿರ್ಗಮನವನ್ನು ಸೂಚಿಸುವ ಸಲುವಾಗಿ ದೂರದಿಂದ ಅದರ ಕಡೆಗೆ ನಡೆದು ಅಥವಾ ಅದರ ಸನಿಹದಿಂದ ದೂರಕ್ಕೆ ನಾಟಕದ ಮಾತು ಆಡುತ್ತಾ ಹೆಜ್ಜೆ ಇಟ್ಟು ನಾಟಕವನ್ನು ಅಭಿನಯಿಸಿದೆವು. ಅದು ನನ್ನ ತಿಳಿವಿಗೆ ಮೊಟ್ಟ ಮೊದಲನೆಯ ಕನ್ನಡ ಪ್ರಸಾರ ನಾಟಕ. ಸುಮಾರು 1 ತಾಸಿನ ಅವಧಿ. ನಾನು ನೋರಾ ಪಾತ್ರದಲ್ಲಿ. ಆ ಕಾಲದಲ್ಲಿ ಇಂದಿನ ಹಾಗೆ ಮನೆಯಲ್ಲಿ ರೇಡಿಯೋ ಇರಲಿಲ್ಲ. ನಗರಸಭೆಯ ವಿಶಾಲವಾದ ಆವಾರದಲ್ಲಿ ಸಾರ್ವಜನಿಕರ ಸಲುವಾಗಿ ಇಟ್ಟಿದ್ದ ಸ್ಪೀಕರ್ ಮೂಲಕ ಆ ನಮ್ಮ ನಾಟಕವನ್ನು ಅನೇಕರು ಆಲಿಸಿ ಅರ್ಥವಾಗದೇ ಇದ್ದರೂ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದರು. ಆ ಪ್ರಾಚೀನ ಕಾಲದಲ್ಲಿ ನಾಟಕ ರಂಗ ಬಿಡಿ, ಪ್ರಸಾರ ನಾಟಕದಲ್ಲಿ ಕೂಡ ಸ್ತ್ರೀ ಪಾತ್ರವನ್ನು ವಹಿಸೋದಕ್ಕೆ ಅಪ್ಪಟ ಒರಿಜಿನಲ್ ಹೆಣ್ಣು ಬರ್ತಿರಲಿಲ್ಲ. ಪುಣ್ಯಕ್ಕೆ ಆಗ ನನ್ನ ಧ್ವನಿ ಒಡೆದಿರಲಿಲ್ಲ. ಅದರಿಂದಾಗಿ ನೋರಾ ಪಾತ್ರದಲ್ಲಿ ನನ್ನ ಯಶಸ್ಸು ಜಗಜ್ಜಾಹೀರು. ಅವತ್ತಿನಿಂದ ಶಾಲೆಯಲ್ಲಿ ನನಗೆ ಆ ಪಾತ್ರದ ಅಡ್ಡ ಹೆಸರು. ಮತ್ತೆ ಸ್ಟುಡಿಯೋಗೆ ಬರೋಣ. ನಾಟಕವನ್ನಾಗಲಿ ಇತರ ಯಾವುದೇ ಸಂಗೀತ ಕಾರ್ಯಕ್ರಮವನ್ನಾಗಲಿ ಪ್ರಸಾರ ಮಾಡಿದರೆ ಆ ನಮ್ಮ ಕಾಲದಲ್ಲಿ ಯಾವ ಬೇರೆ ಪ್ರತಿಫಲ ಸಿಕ್ಕುತ್ತಾ ಇರಲಿಲ್ಲ. ಆದರೆ ಪ್ರಸಾರ ಮಾಡಲು ದೊರೆತ ಅವಕಾಶವೇ ಬಹಳ ದೊಡ್ಡ ಹಿರಿಮೆ ತಾನೆ. ಅದರಿಂದ ಅರಮನೆ ಬ್ಯಾಂಡ್ ಹಾಗೂ ಸಂಗೀತಗಾರರಿಗೆ ಕೋಡು. ಕನ್ನಡದಲ್ಲಿ ಮೊದಲ ನಾಟಕವನ್ನು ಪ್ರಸಾರ ಮಾಡಿದ್ರಿಂದ ವಿದ್ಯಾರ್ಥಿ ಕಲಾವಿದರಾದ ನಮಗೂ ಸಣ್ಣ ಪುಟ್ಟ ಕೋಡುಗಳು ಮೊಳೆದವು. ಅದನ್ನು ಇಂದಿಗೂ ಮುಟ್ಟಿ ನೋಡಿಕೊಳ್ಳುತ್ತೇನೆ ನೆನಪಿನಲ್ಲಿ. ನನ್ನ ಪ್ರಸಾರಾನುಭವದ ಮುಂದಿನ ಘಟ್ಟ 3 ವರ್ಷಗಳ ನಂತರ. ಆಗ ನಾನು ಸೀನಿಯರ್ ಇಂಟರ್ನಲ್ಲಿ. ಹಿಂದಿನ ವರ್ಷದಿಂದಲೂ ನಾ ಕಸ್ತೂರಿಯವರು ನಮ್ಮ ಕ್ಲಾಸ್ಗೆ ಗ್ರೀಕ್ ಮತ್ತು ರೋಮನ್ ಇತಿಹಾಸಗಳ ಪಾಠ ಹೇಳುತ್ತಾ ಇದ್ದರು. ಅವರ ಕ್ಲಾಸು ಅಂದರೆ ಅತ್ಯಂತ ರಂಜಕ. ಹಾಡು, ನಾಟಕ ಎಂಬ ಕಾರಣ ನನ್ನ ಬಗೆಗೆ ಕಸ್ತೂರಿಯವರದು ಅತೀವ ವಾತ್ಸಲ್ಯ. ಅವರು ರಚಿಸಿದ ನಾಟಕಗಳಲ್ಲಿ ನನ್ನದು ಮೀಸಲ ಪಾತ್ರ. ಬರುತ್ತಾ ನಾನು ಅವರ ಮನೆ ಹುಡುಗ. ಅವರ ಮಕ್ಕಳು ಮೂರ್ತಿ, ಅದ್ರಿ, ಪುಟ್ಟ ಪದ್ಮ ನನ್ನನ್ನು ಸೋದರನಾಗಿ ನಡೆಸಿಕೊಂಡಿದ್ದರು. ಪರಿಸ್ಥಿತಿ ಹೀಗೆ ಇರುವಂಥ ಕಾಲದಲ್ಲಿ ಕಸ್ತೂರಿಯವರು ಮೈಸೂರು ರೇಡಿಯೋ ಸ್ಟೇಷನ್ನಿನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನೇಮಕಗೊಂಡರು. ಪ್ರಸಾರ ಕೇಂದ್ರವು ಗೋಪಾಲಸ್ವಾಮಿಯವರ ಒಪ್ಪರಿಗೆಯಿಂದ ದಸರಾ ಎಕ್ಸಿಬಿಷನ್ ಭವನದ ವಿಸ್ತಾರವಾದ ಮೇಲುಮಹಡಿಗೆ ಸ್ಥಳಾಂತರಗೊಂಡಿತು. ನಗರಸಭೆಯ ಅಧ್ಯಕ್ಷರನ್ನು ಒಳಗೊಂಡು ಮೈಸೂರಿನ ಹಲವು ಮುಖ್ಯರ ಸಲಹಾ ಸಮಿತಿ ಒಂದು ಅದರ ನಿರ್ವಹಣೆಯಲ್ಲಿ ಪಾಲ್ಗೊಂಡಿತು. ಆಗಲೂ ಗೋಪಾಲಸ್ವಾಮಿಯವರೇ ಪ್ರಸಾರ ಕೇಂದ್ರದ ನಿರ್ದೇಶಕರು. ಮಹಮ್ಮದ್ ಪೈಗಂಬರರ ದಿನೋತ್ಸವದ ಆಚರಣೆ. ಆ ಸಂದರ್ಭದಲ್ಲಿ ಆ ಸಂತರ ಜೀವನ ಸಾಧನೆಗಳ ಬಗೆಗೆ 10 ನಿಮಿಷಗಳ ಪುಟ್ಟ ಭಾಷಣ. ಅದನ್ನು ಬರೆದು ಓದುವುದಕ್ಕೆ ಸಿ.ಬಿ. ಜಯರಾವ್ ಅವರಿಗೆ ಆಹ್ವಾನ. ಅದೊಂದು ಮಹದ ಅವಕಾಶ ಅವರಿಗೆ.
ಅಲ್ಲದೆ ಕೃತಜ್ಞತೆಯ ಕಾಣಿಕೆಯಾಗಿ ಆಗಿನ ಕಾಲದಲ್ಲಿ ಒಂದು ತೆಂಗಿನಕಾಯಿ ತಾಂಬೂಲ ಕೂಡ ಸಿಕ್ಕುತ್ತಿತ್ತು ಪ್ರಸಾರಕರಿಗೆ. ಜಯರಾಯರು 3 ದಿನಗಳ ಮೊದಲಿಗೆ ಸ್ಕ್ರಿಪ್ಟ್ ಬರೆದು ಕಸ್ತೂರಿಯವರಿಗೆ ಕಳುಹಿಸಿದ್ದರು. ಪ್ರಸಾರದ ಸಂಜೆ ಮುಂದಾಗಿ ಬಂದು ಓದುವುದಾಗಿ ತಿಳಿಸಿದ್ದರು. ಆದರೆ ಅಂದು ಅವರಿಗೆ ಕೆಂಡಾಮಂಡಲ ಜ್ವರ. ಇದನ್ನು ತಿಳಿದ ಕಸ್ತೂರಿಯವರು ಆ ಮಧ್ಯಾಹ್ನ ಕ್ಲಾಸಿನಲ್ಲಿದ್ದ ನನಗೆ ಹೇಳಿ ಕಳುಹಿಸಿ, ಜಯರಾಯರಿಗೆ ಬದಲಾಗಿ ಈ ಭಾಷಣನ ನಾನು ಪ್ರಸಾರ ಮಾಡಬೇಕು ಎಂದು ಆಜ್ಞೆ ಮಾಡಿದರು. ಅವರ ಹೇಳಿಕೆ ಎಂದರೆ ನನ್ನ ಪಾಲಿಗೆ ಕಟ್ಟಪ್ಪಣೆ. ಇಂಥ ಅನಿರೀಕ್ಷಿತ ಪ್ರಸಂಗಗಳಲ್ಲಿ ಕಸ್ತೂರಿಯವರೇ ಅನೇಕ ಸಲ ಇತರರು ಬರೆದ ಭಾಷಣ ಲೇಖನಗಳನ್ನು ಓದುತ್ತಿದ್ದುದುಂಟು. ಆದರೆ ಆ ಸಂಜೆ ಅವರಿಗೆ ಬೇರೊಂದು ಕಾರ್ಯಕ್ರಮ. ಸ್ಕ್ರಿಪ್ಟ್ ತೆಗೆದುಕೊಂಡೆ, ಕಣ್ಣಾಡಿಸಿದೆ. ದೊಡ್ಡವರ ಕೈಬರಹ ತುಂಬ ಅವಲಕ್ಷಣವಂತೆ. ಜಯರಾಯರ ಲೇಖನವನ್ನು ನನ್ನ ಕೈಬರಹಕ್ಕೆ ಇಳಿಸಲೇಬೇಕು ಎನ್ನಿಸಿತು. ಪ್ರಸಾರಕ್ಕೆ ಇನ್ನೂ 3 ತಾಸುಗಳ ಅವಧಿ ಇದೆ. ಕಸ್ತೂರಿಯವರ ಮನೆಯಿಂದ ಎಕ್ಸಿಬಿಷನ್ ಭವನಕ್ಕೆ ಒಂದೇ ನಾಗಾಲೋಟ. ಯಾವುದೋ ನಿರ್ಜನ ಕೋಣೆಯ ಮೂಲೆಯಲ್ಲಿ ನೆಮ್ಮದಿಯಿಂದ ಕುಳಿತು ಮುಂದಿನ 2 ತಾಸುಗಳಲ್ಲಿ ಆ ಭಾಷಣವನ್ನು ನನ್ನ ಅಕ್ಷರಕ್ಕೆ ಇಳಿಸಿಕೊಂಡೆ. 2-3 ಸಲ ಗಟ್ಟಿಯಾಗಿ ಓದಿಕೊಂಡೆ. ಅಷ್ಟರಲ್ಲಿ 7ಕ್ಕೆ 10. ಜಯರಾಯರು ಬರಲಿಲ್ವಲ್ಲ ಎಂದು ಡ್ಯೂಟಿ ರೂಮ್ನಲ್ಲಿದ್ದ ಕಂಟ್ರೋಲ್ ರೂಮ್ಯೂ ಅವಸರದ ಆಂದೋಲನ. ಅಷ್ಟರಲ್ಲಿ ನಾನು ಪ್ರತ್ಯಕ್ಷನಾಗಿ ಅವರೆಲ್ಲರ ರಕ್ತದೊತ್ತಡವನ್ನು ಶಮನಗೊಳಿಸಿ ಸ್ಟುಡಿಯೋದಲ್ಲಿ ಕುಳಿತೆ. ಅಲ್ಲಿನಿಂದಲೇ ಪ್ರಕಟಣೆ. ಸಂತ ಮಹಮ್ಮದ್ ಪೈಗಂಬರ್ ಅವರ ಜನ್ಮದಿನೋತ್ಸವದ ನಿಮಿತ್ತ ಈಗ ಒಂದು ವಿಶೇಷ ಭಾಷಣ. ಇದನ್ನು ಬರೆದವರು ಶ್ರೀಯುತ CB ಜಯರಾವ್, ಓದುವವರು HK ರಂಗನಾಥ್. ನನ್ನ ಹೆಸರನ್ನು ಕೇಳಿದ ನನ್ನ ಮೈ ತುಂಬ ಪಟಕ್ಕನೆ ಪುಳಕದ ಹೊಳೆ. ಮಾರನೇ ಮುಂಜಾನೆ ತಮ್ಮನ್ನು ತಕ್ಷಣ ಕಾಣುವಂತೆ ಕಸ್ತೂರಿಯವರು ಹೇಳಿ ಕಳಿಸಿದ್ರು. ನನ್ನ ಮಟ್ಟಿಗೆ ಪ್ರಸಾರ ಚೆನ್ನಾಯಿತು ಎಂಬ ತಿಳಿವಳಿಕೆ. ಅದನ್ನು ಕೇಳುವ ಸಲುವಾಗಿಯೇ ಟೌನ್ ಹಾಲ್ ಮೈದಾನಕ್ಕೆ ಹೋಗಿದ್ದ ನಮ್ಮ ಮನೆ ಮಂದಿಯೂ ನಮ್ಮ ಬೀದಿಯವರು, ನೀನು ಚೆನ್ನಾಗಿ ಹೇಳಿದೆ ಕಣಪ್ಪ, ನಿನ್ನ ಹೆಸರೂ ಬಂತು ಎಂದು ಬೆನ್ನು ತಟ್ಟಿ ಖುಷಿಪಟ್ಟಿದ್ದರು. ಆದರೆ ಕಸ್ತೂರಿಯವರಿಂದ ಇದ್ಯಾಕೆ ಇಂಥ ಅರ್ಜೆಂಟ್ ಬುಲಾವ್? ಎದೆಯಲ್ಲಿ ಡವಡವ. ವೀವರ್ಸ್ ಲೈನಿನ ರೈಲು ಹಳಿಯ ಬಳಿಯಿದ್ದ ನಮ್ಮ ಮನೆಯಿಂದ ಕಸ್ತೂರಿಯವರ ಕಲ್ಪತರುವಿಗೆ ನನ್ನ ಓಟದಲ್ಲಿ ಅಬಬಾ ಎಂದರೆ 3-4 ನಿಮಿಷ. ಏದುತ್ತಾ ಹೀಗೆ ಅವರೆದುರು ನಿಂತೆ. ಸಾವರಿಸಿ ಕೂರಿಸಿದರು. ಕ್ಷಣ ತಡೆದು ಏನಯ್ಯ ಹೀಗಾಯಿತು ಅಂತಂದರು. ನನ್ನ ಜಂಘ ಬಲ ಉಡುಗೋಯ್ತು. ಓದಿದ್ದು ತಪ್ಪಾಯ್ತೆ ಸಾರ್ ಅಂತ ಗಂಟಲು ಬಿಗಿದು ಬೇತ್ಕೊಂಡೆ. ಮೈ ತುಂಬ ಎಳೆ ನಡುಕ. ನೋಡು, ನೆನ್ನೆ ಸಂಜೆ 7 ಗಂಟೆಗೆ ನಿನ್ನ ವಾಚನ. ಅಷ್ಟು ಹೊತ್ತಿನಲ್ಲಿ ಗೋಪಾಲ ಸ್ವಾಮಿಯವರು ಸಾಧಾರಣವಾಗಿ ವಾಕಿಂಗು ಅಥವಾ ಕ್ಲಬ್ಬು. ಅದರ ನೋಡಿ ನಿನ್ನ ಗ್ರಹಚಾರ. ನೆನ್ನೆ ಅವರು ನಿನ್ನ ವಾಚನವನ್ನು ಕೇಳಿದ್ದಾರೆ. ಅದೋ ಸಂತರ ಜೀವನವನ್ನು ಕುರಿತ ಲೇಖನ. ಬರೆದವರೋ ಜಯರಾಯರು. ಯಾರಿಗೂ ಸುಲಭವಾಗಿ ಅರ್ಥವಾಗೋದಲ್ಲ. ಗೋಪಾಲ ಸ್ವಾಮಿಯವರ ಹೇಗೆ ಆ ಕನ್ನಡನ ಅರ್ಥ ಮಾಡಿಕೊಂಡ್ರೋ ಏನೋ. ಈಗ ಅರ್ಧ ಗಂಟೆ ಕೆಳಗೆ ಅವರೇ ಟೆಲಿಫೋನ್ ಮಾಡಿದ್ರು ಎಂದು ಕಸ್ತೂರಿಯವರು ಹೇಳಿದಾಗ ನನ್ನ ಪ್ರಾಣ ಗಂಟಲಿಗೆ ಬಂತು. ಸ್ವಲ್ಪ ತಡೆದು ಕಸ್ತೂರಿಯವರು ಮುಂದುವರಿಸಿದ್ರು. ಹೋಗಲಿ ಬಿಡು, ಪರವಾಗಿಲ್ಲ. ಯಾರವನು ಓದಿದ್ದು ಅಂತಂದರು ಗೋಪಾಲ ಸ್ವಾಮಿಯವರು. ನಿನ್ನ ಪ್ರವರ ಊದಿದೆ. ಆತನನ್ನು ಇವತ್ತಿನಿಂದಲೇ ಪ್ರಸಾರ ನಿಲಯದಲ್ಲಿ ವಾರ್ತಾವಾಚಕನನ್ನಾಗಿ ನೇಮಿಸಿ ಬೆಳಗ್ಗೆ ಸಂಜೆ ರಾತ್ರಿ ಆತ ವಾರ್ತೆಗಳನ್ನು ಓದಲಿ, ತಿಂಗಳಿಗೆ 20 ರೂಪಾಯಿ ಸಂಬಳ ಕೊಡಿ ಎಂದರು ಗೋಪಾಲ ಸ್ವಾಮಿ. ಎಂದು ನುಡಿದು ಕಸ್ತೂರಿಯವರು ನನ್ನ ಬೆನ್ನ ಮೇಲೆ ಹೊಡೆದು ಹೊಡಿ ನಗಾರಿ ಎಂದು ಕೂಗಿದಾಗ ಮನೆಯವರ ಮುತ್ತಿಗೆ, ಬೆನ್ನ ಮೇಲೆ ಛಾಪು, ನನಗೆ ಅಳುವೇ ಬಂದುಬಿಡ್ತು. ಅವತ್ತಿನಿಂದ ವಾರ್ತಾವಾಚಕನಾಗಿ ದಿನಕ್ಕೆ 3 ಸಲ ನನ್ನ ಪ್ರಸಾರ. ಕಸ್ತೂರಿಯವರು BBC ವಾರ್ತಾ ಪ್ರಸಾರವನ್ನು ಕೇಳಿ ಮತ್ತೆ ಅಂದಿನ ಪತ್ರಿಕೆಗಳಿಂದ ಸಂಗತ ವಿಷಯಗಳನ್ನು ಸಂಗ್ರಹಿಸಿ ಸಿದ್ಧಗೊಳಿಸುತ್ತಿದ್ದ ವಾರ್ತಾ ಲೇಖನಗಳೊಂದಿಗೆ ಅವರ ಮನೆಯಿಂದ ಪ್ರತಿ ಮುಂಜಾನೆ ಪ್ರಸಾರ ನಿಲಯಕ್ಕೆ ಅದ್ರಿಯ ಸೈಕಲ್ ಹತ್ತಿ ದೌಡಾಯಿಸುತ್ತಿದ್ದೆ. ವಾರ್ತೆ ಓದಿ ದೇವರಾಜ ಮಾರ್ಕೆಟ್ ಮೂಲಕ ಹಿಂದಿರುಗುತ್ತಾ ಪ್ರತಿದಿನ ಒಂದು ಆಣೆ ವೆಚ್ಚ ಮಾಡಿ ಯಥೇಚ್ಛವಾಗಿ ಹಲಸಿನ ತೊಳೆ ಅಥವಾ 4 ರಸಬಾಣೆ ಹಣ್ಣುಗಳನ್ನು ತಿಂದು ಮನೆ ಸೇರಿಕೊಳ್ತಾ ಇದ್ದೆ. ಸ್ನಾನ ಮಾಡಿ ಉಂಡು 11ಕ್ಕೆ ಕಾಲೇಜಿಗೆ. ಕ್ಲಾಸ್ ಮುಗಿದ ತಕ್ಷಣ ಸಂಜೆ 5 ಒಳಗೆ ಮತ್ತೆ ನೇರವಾಗಿ ಪ್ರಸಾರ ನಿಲಯಕ್ಕೆ. 6 ಗಂಟೆಗೆ ಮತ್ತೆ ರಾತ್ರಿ 8ವರೆಗೆ ವಾರ್ತಾ ಪ್ರಸಾರಗಳು. ಕಸ್ತೂರಿಯವರು ಈ ಪ್ರಸಾರಗಳಿಗಾಗಿ ಬಿಸಿ ಸುದ್ದಿಗಳನ್ನು ಬರೆದು ಒಳಗೊಳಿಸುತ್ತಿದ್ದರು. ಮತ್ತೆ ಮನೆಗೆ ರಾತ್ರಿ 9 ಗಂಟೆಗೆ. ಮಾರನೇ ಮುಂಜಾನೆ 6:30 ಗಂಟೆಗೆ ಯಥಾ ಪ್ರಕಾರ ಯಾತ್ರೆ. ಹೀಗೆ ಎಡಬಿಡದೆ ಇಡೀ ವರ್ಷ ನಡೀತು. ಸೀನಿಯರ್ ಇಂಟರ್ ಪರೀಕ್ಷೆ ಇನ್ನು 4 ತಿಂಗಳಿಗಿದೆ ಎನ್ನುವಾಗ ಬೆಳಗಿನ ಪ್ರಸಾರವನ್ನು ಬೇರೆಯವರಿಂದ ಮಾಡಿಸ್ಬೇಕು ಅಂತ ಕೇಳಿಕೊಂಡೆ ಕಸ್ತೂರಿಯವರನ್ನ. ಕಸ್ತೂರಿಯವರು ಒಪ್ಪಿದ್ರು. ಚೆನ್ನಾಗಿ ಓದ್ಕೋ ಪರೀಕ್ಷೆಗೆ ಅಂತಂದರು. ಆ ತಿಂಗಳಿನಿಂದ ತಲುಬು 15 ರೂಪಾಯಿ ಇಳೀತು. ಮತ್ತು 2 ತಿಂಗಳಾದ ನಂತರ ನನ್ನ ಓದಿನ ಸಲುವಾಗಿ ರಾತ್ರಿಯ ಪ್ರಸಾರದಿಂದ ಬಿಡುಗಡೆಯನ್ನು ಬೇಡಿದೆ. ಅದಕ್ಕೂ ಕಸ್ತೂರಿಯವರು ಒಪ್ಪಿದ್ರು. ಚೆನ್ನಾಗಿ ಓದ್ಕೋ ಪರೀಕ್ಷೆಗೆ ಅಂತಂದರು. ಮುಂದಿನ 2 ತಿಂಗಳ ಕಾಲ ನನ್ನ ಸಂಬಳ 10 ರೂಪಾಯಿ ಇಳೀತು. ಪರೀಕ್ಷೆ ಸಮಯದಲ್ಲಿ 1 ತಿಂಗಳ ಅವಧಿಯ ಸಂಬಳ ರಹಿತ ರಜೆ. ಪರೀಕ್ಷೆಯ ನಂತರ ಮತ್ತೆ 3 ಹೊತ್ತಿನ ವಾರ್ತಾವಾಚಕನಾದೆ. ಜೊತೆಗೆ ಕಸ್ತೂರಿಯವರೊಂದಿಗೆ ಹಾಡು, ಪಾಡು, ಟಾಪಿಕಲ್ ಭಾಷಣ, ನಾಟಕ, ವ್ಯಂಗ್ಯ, ವಿನೋದ ಕಾರ್ಯಕ್ರಮಗಳು ಒಂದೇ 2. ಈ ಕಾರ್ಯಕ್ರಮಗಳಲ್ಲಿ
ಕಂಟ್ರೋಲ್ ರೂಮಿನ ತಂತ್ರಜ್ಞರು ಬೇರೆ ಪ್ರತಿಫಲವಿಲ್ಲದೆ ಬಲು ಖುಷಿಯಿಂದ ಪಾಲ್ಗೊಳ್ಳುತ್ತಿದ್ದರು. ಮತ್ತೊಂದು ವರ್ಷ ಕಳೆಯುವಲ್ಲಿ ಪ್ರಸಾರ ನಿಲಯದ ಕಾರ್ಯವ್ಯಾಪ್ತಿ ವಿಸ್ತಾರಗೊಂಡಿತು. ಒಟ್ಟಾರೆ ದಿನಕ್ಕೆ 5 ತಾಸುಗಳ ಕಾರ್ಯಕ್ರಮ, ಗೀತ, ಸಂಗೀತ, ಭಾಷಣ, ದರ್ಶನ, ಸಂದರ್ಶನ, ನಾಟಕ ಹೀಗೆ ವಿಸ್ತಾರಗೊಂಡ ಕಾರ್ಯಕ್ರಮಗಳನ್ನು ನಿರ್ವಹಿಸೋದಕ್ಕೆ ಹೊಸ ಹೊಸ ಜನ ಬಂದು ಸೇರಿಕೊಂಡರು. ಲಿಂಗಪ್ಪಾಜಿಯವರ ನೇತೃತ್ವದಲ್ಲಿ ವಾದ್ಯವೃಂದ ಬೆಸೆಯಿತು. ಪತ್ರಕರ್ತ ಮಾನ ಚೌಡಪ್ಪ, ಕಥೆಗಾರ ಷಣ್ಮುಖಪ್ಪ, ವಾರ್ತಾ ನಿರ್ದೇಶಕ NN ಶಾಸ್ತ್ರಿ ಮೊದಲಾದವರು ಹಳೆಯ ಬಳಗದೊಂದಿಗೆ ಕೂಡಿಕೊಂಡರು. ವಾರ್ತೆ ಓದುವುದಲ್ಲದೆ ನಾಟಕಗಳಲ್ಲಿ ಭಾಗವಹಿಸುತ್ತಾ ಪ್ರಸಾರ ಕಾರ್ಯಕ್ರಮಗಳ ಪತ್ರಿಕೆ ತರಂಗರಂಗದ ಉಪಸಂಪಾದಕನಾಗಿ ನನ್ನ ಕೆಲಸ ಹೆಚ್ಚಿತು. ತಿಂಗಳ ಸಂಬಳ 40 ರೂಪಾಯಿಗೆ ಏರಿತು. ತರಂಗರಂಗದ ವಿಷಯ ಒಂದು ಮಾತು ಹೇಳಬೇಕು. ಆ ಕಾಲದಲ್ಲಿ ಭಾರತ ಸರ್ಕಾರದ ಆಲ್ ಇಂಡಿಯಾ ರೇಡಿಯೋ ಕೇಂದ್ರಗಳು, ಮುಖ್ಯವಾಗಿ ದಿಲ್ಲಿ, ಕಲ್ಕತ್ತಾ, ಮದ್ರಾಸ್ ಮತ್ತು ಮುಂಬೈ ಕೇಂದ್ರಗಳ ಕಾರ್ಯಕ್ರಮಗಳ ವಿವರಗಳನ್ನು ಒಳಗೊಂಡ ದ ಇಂಡಿಯನ್ ಲಿಸನರ್ ಎಂಬ ಪಾಕ್ಷಿಕ ಪತ್ರಿಕೆ, ಅದರ ಕನ್ನಡ ರೂಪ ಇದು ತರಂಗರಂಗ. ಕಾರ್ಯಕ್ರಮದ ವಿವರಗಳನ್ನು ಮೊದಲಿಗೆ ನಿಷ್ಕರ್ಷಿಸಿ ಗಾಯಕರು, ವಾದಕರು, ಕಲಾವಿದರು, ಭಾಷಣಕಾರರು ಇವರಿಂದ ಒಪ್ಪಿಗೆ ಪಡೆದು ಅದರ ನಂತರವೇ ಒಮ್ಮೆ ವಿವರಗಳು ಅಚ್ಚಾಯಿತೆಂದರೆ ತಲೆ ಮೇಲೆ ತಲೆ ಬಿದ್ದರೂ ಬದಲಾಯಿಸೋ ಹಾಗಿಲ್ಲ ಕಾರ್ಯಕ್ರಮನ. ಈಗ ಅಂಥ ಪತ್ರಿಕೆಗಳಿಲ್ಲ. ಅದರಿಂದಾಗಿ ಕಾರ್ಯಕ್ರಮಗಳ ನಿಷ್ಕೃಷ್ಟತೆಯಲ್ಲಿ ಸ್ವಲ್ಪ ಬಿಗಿ ಕಳೆದು ಹೋಗಿದೆ ಅಂತ ಅನ್ನಬೇಕಾಗಿದೆ. ಈ ಸಂದರ್ಭದಲ್ಲಿ ಕನ್ನಡ ಪ್ರಸಾರ ಕೇಂದ್ರಕ್ಕೆ ತಕ್ಕದಾದ ಹೆಸರನ್ನು ಕೊಡಬೇಕು ಎಂಬ ಸೂಚನೆ ಬಂದಿತು. ಆ ಸೂಚನೆ ಎಲ್ಲಿಂದ ಎಂದು ನನಗೆ ಸರಿಯಾಗಿ ತಿಳಿಯದು. ಮುಕ್ಕಾಲು ಪಾಲು ಗೋಪಾಲಸ್ವಾಮಿಯವರೇ ಅದನ್ನು ಸೂಚಿಸಿರಬಹುದು. ಆ ಸೂಚನೆಯ ಮಂಥನದ ಫಲಶ್ರುತಿ ಎಂದರೆ ಆಕಾಶವಾಣಿ ಎಂಬ ಹೆಸರು. ಮೈಸೂರು ಪ್ರಸಾರ ಕೇಂದ್ರ ಅಂದಿನಿಂದ ಆಕಾಶವಾಣಿ ಮೈಸೂರು ಆಯಿತು. 4-6 ವರ್ಷಗಳ ನಂತರ ಮೈಸೂರು ಕೇಂದ್ರವು ಭಾರತ ಸರ್ಕಾರದ ವಾರ್ತಾ ಮತ್ತು ಪ್ರಸಾರ ಮಂತ್ರಾಲಯದಲ್ಲಿ ವಿಲೀನವಾದ ಮೇಲೆ ಆಕಾಶವಾಣಿ ಎಂಬ ಹೆಸರನ್ನು ಎಲ್ಲ ಪ್ರಸಾರ ಕೇಂದ್ರಗಳಿಗೆ ಅನ್ವಯಿಸಲಾಯಿತು. ಆಕಾಶವಾಣಿ ಎಂಬ ಹೆಸರು ಮೊದಲು ಹೊಳೆದದ್ದು ಯಾರಿಗೆ? ಈ ವಿಷಯದಲ್ಲಿ ಸ್ವಲ್ಪ ಜಿಜ್ಞಾಸೆ ಇದೆ. ಆ ಕಾಲದಲ್ಲಿ ಮೈಸೂರು ನಗರಸಭೆಯ ಅಧ್ಯಕ್ಷರು, ಪ್ರಸಾರ ಕೇಂದ್ರದ ಆಡಳಿತ ಮಂಡಳಿಯ ಸದಸ್ಯರೂ ಆಗಿದ MA ಶ್ರೀನಿವಾಸನ್ ಅವರು ರಾಜಾ ಮಹಾರಾಜಾಸ್ ಆ್ಯಂಡ್ ಐ ಎಂಬ ತಮ್ಮ ಆತ್ಮಚರಿತ್ರೆಯಲ್ಲಿ ಆ ಹೆಸರನ್ನು ತಾವು ಸೂಚಿಸಿದ್ದಾಗಿ ಬರೆದಿದ್ದಾರೆ. ಆ ಸಮಯದಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಮಾನಸಶಾಸ್ತ್ರದ ಅಧ್ಯಾಪಕರು, ಪ್ರತಿಭಾವಂತ ನಟರೂ ಆಗಿದ್ದ ಡಾಕ್ಟರ್ NS ನಾರಾಯಣ ಶಾಸ್ತ್ರಿಗಳೇ ಆ ಹೆಸರನ್ನು ಸೂಚಿಸಿದ್ದು ಎಂದು ಕೆಲವರ ಹೇಳಿಕೆ. ಮಹಾರಾಜ ಕಾಲೇಜಿನಲ್ಲಿ ತೆಲುಗು ಭಾಷೆಯ ಪಂಡಿತರು, ಮಹಾವಿದ್ವಾಂಸರು ಆಗಿದ್ದ ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರು ಕನ್ನಡ ಪ್ರಸಾರ ಕೇಂದ್ರಕ್ಕೆ ಆ ಹೆಸರನ್ನು ಇಟ್ಟಿದ್ದು ಎಂದು ಮತ್ತೆ ಕೆಲವರ ನಂಬಿಕೆ. ಆ ಹೆಸರು ಮೊದಲು ಹೊಳೆದದ್ದು ನಾ ಕಸ್ತೂರಿಯವರಿಗೇ ಎಂದು ಅನೇಕರ ಮತ. ಆ ವರ್ಷಗಳಲ್ಲಿ ಹೆಚ್ಚಿನ ಸಮಯವನ್ನು ಕಸ್ತೂರಿಯವರೊಂದೇ ಪ್ರಸಾರ ನಿಲಯ ಅಥವಾ ಅವರ ಮನೆಯಲ್ಲಿ ಕಳೆಯುತ್ತಿದ್ದ ನನಗೆ ಖಚಿತವಾಗಿ ತಿಳಿದ ಮಾಹಿತಿ ಹೀಗೆ. ಎಂದಿನಿಂದಲೂ ಕಸ್ತೂರಿಯವರ ಮನೆಯೆಂದರೆ ವಿಚಾರ ವಿನಿಮಯದ ಮತ್ತು ಚರ್ಚಾಗೋಷ್ಠಿಗಳ ತವರು. ದಿನದ ಆಗುಹೋಗುಗಳನ್ನು ಅವರ ಮನೆಯಲ್ಲಿ ತಮ್ಮ ತಾಯಿ, ಪತ್ನಿ, ಮಕ್ಕಳು ಹಾಗೂ ನಾನು, KV ಅಚ್ಯುತರಾವ್, ಮಾನ ಚೌಡಪ್ಪ ಇಂತಹ ಶಿಷ್ಯರೊಂದಿಗೆ ಲೋಕಾಭಿರಾಮವಾಗಿ ವಿಶ್ಲೇಷಿಸುತ್ತಿದ್ದರು. ಪ್ರಸಾರ ಕೇಂದ್ರಕ್ಕೆ ಹೊಸದೊಂದು ಹೆಸರನ್ನು ಇಡುವ ಸಂದರ್ಭದಲ್ಲಿ ಇಂಥ ವಿಚಾರ ವಿನಿಮಯ ನಡೆದದ್ದು ನನಗೆ ನಿಶ್ಚಳವಾಗಿ ತಿಳಿದಿದೆ. ಈ ವಿಷಯವನ್ನು ಅವರು ಇತರ ಸ್ನೇಹಿತರೊಂದಿಗೆ ಅಥವಾ ಮಹಾರಾಜ ಕಾಲೇಜಿನ ಅಧ್ಯಾಪಕರ ಕೊಠಡಿಯಲ್ಲಿ ಚರ್ಚೆ ಮಾಡಿದ್ದಿರಬಹುದು. ಆ ಸಂಜೆ ಮುಖ್ಯವಾಗಿ 2 ಹೆಸರುಗಳು ಅವರ ಮನೆಯಲ್ಲಿ ಜಿಜ್ಞಾಸೆಗೊಂಡವು. ಒಂದು ಬಾನುಲಿ, ಎರಡನೆಯದು ಅಶರೀರವಾಣಿ. ಈ ಹೆಸರುಗಳ ಸಾಧಕ ಬಾಧಕಗಳನ್ನು ನಾವು ಎಣಿಸಿ ಗುಣಿಸುತ್ತಿರುವಾಗ ಕಸ್ತೂರಿಯವರ ತಾಯಿ, ತುಂಬು ಗಾಂಭೀರ್ಯದ ಅಷ್ಟೇ ಬುದ್ಧಿವಂತೆಯಾದ ಆಕೆ ಹೆಸರು ತಂಗಮಾಳ್ ಎಂದಿರಬೇಕು. ನಮಗೆಲ್ಲ ಆಕೆ ಪ್ರೀತಿಯ ಪಾಟಿ. ಅವರು ತಾವು ಬಾಯಿ ಹಾಕಿ ಆಕಾಶವಾಣಿ ಎಂದೇಕೆ ಇಡಬಾರದು ಎಂದು ಕೇಳಿದಾಗ ನಾವೆಲ್ಲ 1 ನಿಮಿಷ ನಿಶ್ಶಬ್ದ. ಮಲಯಾಳಿ ಭಾಷೆಯಲ್ಲಿ ವಾನುಲಿ, ಬಾನುಲಿ ಅಥವಾ ಅಶರೀರವಾಣಿ ಎಂಬ ಶಬ್ದಗಳಿಲ್ಲ. ಅದರಿಂದ ಆಕೆಗೆ ಆಕಾಶವಾಣಿ ಎಂಬ ಹೆಸರನ್ನು ಸೂಚಿಸುವಲ್ಲಿ ತಮ್ಮ ಮಾತೃಭಾಷೆಯ ಅಭಿಮಾನವೂ ಇದ್ದಿತೋ ಏನೋ. ಅಂತೂ ನಾವೆಲ್ಲರೂ ಧ್ವನಿಗೂಡಿಸಿ ಆಕೆಯ ಮಾತನ್ನೇ ಎತ್ತಿ ಹಿಡಿದೆವು. ಆದರೆ ಕಸ್ತೂರಿ ಅವರಿಗೆ ಒಂದು ಅಳುಕು. ಆ ಹೆಸರಿನಲ್ಲಿ ಬರೀ ಹಿಂದೂ ಧರ್ಮ, ಕಾವ್ಯ ಮತ್ತು ಪುರಾಣಗಳ ಧ್ವನಿ ಬರುತ್ತದೆ ಎಂದು. ಮತ್ತು 10 ನಿಮಿಷ ಈ ವಿಷಯ ಚರ್ಚೆಯಾದ ನಂತರ ಆಕಾಶವಾಣಿ ಎಂದರೆ ಶುಭದ ಸಂಕೇತ, ಮುನ್ನೆಚ್ಚರಿಕೆಯ ಮಾತು ಎಂಬ ನಿಲುವನ್ನು ಕಸ್ತೂರಿಯವರು 100ಕ್ಕೆ 90 ಪಾಲು ಒಪ್ಪಿದರು. ಈ ಮಾತನ್ನು ಕುರಿತು ಮಾರನೇ ದಿನ ಸ್ಟಾಫ್ ರೂಮ್ನಲ್ಲಿ ಚರ್ಚೆ ಮಾಡಿ ಗೋಪಾಲಸ್ವಾಮಿಯವರ ಒಪ್ಪಿಗೆ ಪಡೆದರು. ಅದೇ ಸಂಜೆ ಮೈಸೂರು ರೇಡಿಯೋ ಕೇಂದ್ರದ ಕಾರ್ಯಕರ್ತರಲ್ಲಿ ಈ ಹೊಸ ಹೆಸರಿನ ಔಚಿತ್ಯ ಮತ್ತು ಮಹತ್ವಗಳ ಬಗೆಗೆ ಪ್ರಸ್ತಾಪಿಸಿದರು. ಎಲ್ಲರಿಗೂ ಸಂತೋಷವಾಯಿತು. ಮಾರನೇ ವಾರ ಆಕಾಶವಾಣಿ ಮೈಸೂರು ಎಂಬ ಹೊಸ ಹೆಸರಿನ ಕನ್ನಡ ನಾಮಫಲಕ ರೇಡಿಯೋ ಕೇಂದ್ರದ ಮಹಾದ್ವಾರದಲ್ಲಿ ತೂಗಾಡಿತು. ಮೈಸೂರಿನ ಒಂಟಿಕೊಪ್ಪಲಿನಲ್ಲಿ ಆಕಾಶವಾಣಿಯ ಸಲುವಾಗಿ ನಿಷ್ಕೃಷ್ಟ ನಕ್ಷೆಯ ಹೊಸ ಮಂದಿರ ಸಿದ್ಧಗೊಳ್ಳುತ್ತಿತ್ತು. ಕಾರ್ಯಕ್ರಮ ನಿರ್ವಾಹಕರ ಸಂಖ್ಯೆ ಬಲಿಯುತ್ತಿತ್ತು.
ರಾಜಮ್ಮ ಕಲ್ಲೋಳಿಮಠ್, ಎಸ್ ಪುಟ್ಟತಾಯಮ್ಮ, ಶಾಂತಾ ಲಿಂಗೇಗೌಡ, ಎಂ ಡಿ ಮರಿಪುಟ್ಟಣ್ಣ, ಎಂ ಕೆ ಸುಬ್ಬರಾವ್, ಲಕ್ಷ್ಮೀಬಾಯಿ, ಎನ್ ಎಸ್ ವಾಮನ್ ಮೊದಲಾದವರು ಆಯ್ಕೆಗೊಂಡು ಪ್ರಸಾರ ನಿಲಯವನ್ನು ಸೇರಿದರು. ಆಗ ನಾನು BA ಆನರ್ಸಿನ 2ನೇ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದೆ. ತಿಂಗಳಿಗೆ 60 ರೂಪಾಯಿ ತಲುಪಿನ ಮೇಲೆ ಸಂದರ್ಶನಗಳ ನಂತರ ನಾಟಕ ನಿರ್ದೇಶಕ ಎಂದು ನೇಮಕಗೊಂಡೆ. ಜೊತೆಗೆ ತರಂಗರಂಗದ ಕೆಲಸವೂ ಮೈಗೆ ಅಂಟಿತ್ತು. ನಾಟಕ ನಿರ್ದೇಶಕನಾದ ಮೇಲೆ ವಿಶಿಷ್ಟ ಮಾಧ್ಯಮದ ಸಲುವಾಗಿ ರೇಡಿಯೋಜೆನಿಕ್ ಕಥಾದ್ರವ್ಯ ಮತ್ತು ತಂತ್ರ ರಚನೆಯ ಕೃತಿಗಳನ್ನು ರಚಿಸುವುದಕ್ಕೆ ಮತ್ತು ಬರೆಯಿಸುವುದಕ್ಕೆ ಸನ್ನದ್ಧನಾದೆ. ಈ ದಿಶೆಯಲ್ಲಿ ಆಕಾಶವಾಣಿಯಿಂದ ಪ್ರಸಾರವಾದ ಮೊಟ್ಟ ಮೊದಲಿನ ಅಪ್ಪಟ ರೇಡಿಯೋ ನಾಟಕದ ಹೆಸರು ನೀರಗಂಟಿ ಮಾರ. ಇದರ ಮೂಲ ಇಂಗ್ಲಿಷ್ ಕೃತಿಯ ಲೇಖಕರು RK ನಾರಾಯಣ್. ವಾಚ್ಮನ್ ಆಫ್ ದ ಲೇಕ್ ಎಂಬ ಅವರ ಮೂಲ ಕೃತಿಯನ್ನು ಕನ್ನಡಿಸಿ ಪ್ರಸಾರಕ್ಕೆ ಅಳವಡಿಸಿದವರು VK ಶ್ರೀನಿವಾಸನ್. ಕನ್ನಡ ರೇಡಿಯೋ ನಾಟಕದ ಮುಂದಿನ ಹೆಜ್ಜೆ ಶವದ ಮನೆ. ಇದನ್ನು ರಚಿಸಿದವರು ಚದುರಂಗರು. ಮತ್ತೆ 4 ಕಾಲ ಕಳೆಯುವಲ್ಲಿ BC ರಾಮಚಂದ್ರ ಶರ್ಮರು ರಚಿಸಿದ ಅಪ್ಪಟ ರೇಡಿಯೋ ನಾಟಕ ಸೆರಗಿನ ಕೆಂಡ ಪ್ರಸಾರವಾಯಿತು. ಈ ಅವಧಿಯಲ್ಲಿ ರೇಡಿಯೋ ನಾಟಕ ನಿರ್ದೇಶಕನಾದ ನಾನಾದರೂ 6-8 ಪ್ರಸಾರ ನಾಟಕಗಳನ್ನು ರಚಿಸಿದ್ದೆ. ಪ್ರಸಾರ ನಾಟಕ ತಂತ್ರದ ಬಗ್ಗೆ ಒಂದು ವಿಸ್ತೃತ ವಿಶ್ಲೇಷಣಾ ಲೇಖನವನ್ನು ಬರೆದಿದ್ದೆ. ಕನ್ನಡ ನಾಟಕ ಸಾಹಿತ್ಯದಲ್ಲಿ ಇದು ಹೊಸದು ಎಂಬ ಕಾರಣದಿಂದ ಆ ಪ್ರಸ್ತಾವನಾ ಲೇಖನವನ್ನು ನನ್ನ 4 ನಾಟಕಗಳನ್ನು ಒಟ್ಟು ಮಾಡಿ ತಾಸು ಶಾಮರಾಯರು ತಮ್ಮ ತಳುಕಿನ ವೆಂಕಣ್ಣಯ್ಯ ಗ್ರಂಥಮಾಲಿಕೆಯಲ್ಲಿ ದುರಂತ ಮತ್ತು ಇತರ ಪ್ರಸಾರ ನಾಟಕಗಳು ಎಂಬ ಹೆಸರಿನ ಪುಸ್ತಕವನ್ನು 1948ರಲ್ಲಿ ಪ್ರಕಟಿಸಿದರು. ಕನ್ನಡದ ಮಾತಿರಲಿ, ಭಾರತದ ಯಾವುದೇ ಭಾಷೆಯಲ್ಲಿ ರೇಡಿಯೋ ನಾಟಕ ತಂತ್ರ ಮತ್ತು ನಿಷ್ಕೃಷ್ಟ ಪ್ರಸಾರ ನಾಟಕಗಳ ಮೊಟ್ಟ ಮೊದಲನೆಯ ಸಂಕಲನ ಅದು. ಇದು ನನ್ನ ಮತ್ತೊಂದು ಕೋಡು. ಎಂತೂ ಸಂಕಲನದ ಮೊದಲ ನಾಟಕ ಆ ಕಾಲದಲ್ಲಿ HK ರಂಗನಾಥ್ ಅವರ ದುರಂತ ಎಂಬ ಇನ್ಸ್ಟಂಟ್ ಪ್ರಸಿದ್ಧಿಯನ್ನು ಕೂಡಲೇ ಪಡೆಯಿತು. HK ರಂಗನಾಥ್ ಅವರ ಬಾನುಲಿ ಅನುಭವಗಳನ್ನು ಅವರದೇ ಧ್ವನಿಯಲ್ಲಿ ಕೇಳಿದಿರಿ. ಲಘುದಾಟಿಯ ಭಾಷಣಗಳಲ್ಲೂ HK ರಂಗನಾಥ್ ಅವರು ಅಪ್ರತಿಮರು. ಅವರಿಗೆ ಖ್ಯಾತಿ ತಂದುಕೊಟ್ಟ ಸರಣಿ ಎಲ್ಲಾರ ಮನೆ ಕಥೆನೂ ಅದೇ. ಬನ್ನಿ, ಆ ಮಾಲಿಕೆಯ ಒಂದು ಲಘು ಭಾಷಣ ಈಗ ನಿಮ್ಮ ಮುಂದೆ. ಗಾದೆ ಗುಂಡಣ್ಣಯ್ಯ, ಪ್ಯಾದೆ ಪದ್ಮನಾಭಪ್ಪ ಅಂತಂದರೆ ಬಹಳ ಹಳೆ ಕಾಲದ ಸ್ನೇಹಿತರು. ಯಾವತ್ತು ಹಾಗೇನೆ ಅವತ್ತು ಸಂಜೆ ಯಥಾ ಪ್ರಕಾರ ಮೊದಲನೇ ಅವರ ಮನೆ ಜಿಗಿಲಿ ಮೇಲೆ ಚಾಪೆ ಮೇಲೆ ಕೂತ್ಕೊಂಡು ಕೊಬ್ಬರಿ ಬೆರೆಸಿದ ಹುರಿಗಾಳನ್ನ ಬಾಗಿಸ್ಕೊಳ್ತಾ ಹರಟೆ ಹೊಡಿತಾ ಇದ್ರು. ಇಬ್ಬರಿಗೂ 60 ಆಗ್ತಾ ಬಂದಿದ್ರು, ಹಲ್ಲು ಮಾತ್ರ ಗಟ್ಟಿ. ಈ ಸ್ನೇಹಿತರಿಗೆ ಕೋಡು ಬಳೆ, ಚಕ್ಕಲಿ, ತೆಂಗೋಳು ಅಂತ ಸಪ್ಲೈ ಮಾಡಿ 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 ಸಂಕಮ್ಮನವ್ರು ಯಾವಾಗಲೂ ಸುಸ್ತು. ಯಥಾ ಪ್ರಕಾರ ಪದ್ಮನಾಭಪ್ಪನವ್ರು ಇವತ್ತು ಪ್ರಾರಂಭ ಮಾಡಿದ್ರು. ಆದರೂ ಭಾರಿ ಅನ್ಯಾಯ ಸ್ವಾಮಿ, ನಿಮಗೆ ತುಂಬ ಪ್ರೀತಿಯಾದದ್ದನ್ನು ಬಿಟ್ಬಿಟ್ಟು ಬರಬೇಕು ಕಾಶಿಲಿ ಅಂತ ಹೇಳಿದ್ದೇ ತಡ, ರುದ್ರಯ್ಯಂಗಾರರು ತಮ್ಮ ಹೆಂಡ್ತಿನೇ ಬಿಟ್ಬಿಟ್ಟು ಬಂದುಬಿಟ್ರಲ್ಲ, ಹೇಳ್ದೆ ಕೇಳಿದೆ. ಹಾಗೆ ನೋಡಿದ್ರೆ ಆಕೆ ಇನ್ನೂ ಚೆನ್ನಾಗೇ ಇದ್ದರು ಪಾಪ ಅಂತ ಪದ್ಮನಾಭಪ್ಪರ ಉದ್ಗಾರ. ಅಯ್ಯೋ, ನಿಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣ್ತಾ ಇದ್ರು ಬಿಡಿ, ಅವನು ಆಕೆ ಕೈಯಲ್ಲಿ ಸಿಕ್ಕಾಕ್ಕೊಂಡು ಪಡ್ತಾ ಇದ್ದ ಪರಿತಾಪ ನಿಮಗೇನು ಗೊತ್ತು? ಬಿಹೈಂಡ್ ಎವ್ರಿ ಅನ್ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮನ್ ಅಂತ ಕೇಳಿಲ್ವೇ? ಪಾಪ ಎಷ್ಟು ಚೆನ್ನಾಗಿದ್ದವನು ಹೇಗಾಗಿ ಹೋದ. ಅದಕ್ಕೆ ಹೇಳೋದು, ಪ್ರತಿಯೊಬ್ಬ ಹೆಂಗಸು ಮದುವೆ ಮಾಡಿಕೊಳ್ಳೇಬೇಕು, ಪ್ರತಿಯೊಬ್ಬ ಗಂಡಸು ಮದುವೆ ಮಾಡಿಕೊಳ್ಳೇ ಕೂಡುದು ಅಂತ. ಮದುವೆಗೆ ಮೊದಲು ಕಾಲೇಜಿನಲ್ಲಿ ನಕ್ಕು ಅವನ್ನ ಸೆಳ್ಕೊಂಡ್ಲು, ಆಮೇಲೆ ಅತ್ತು ವಶ ಮಾಡಿಕೊಂಡ್ಲು, ಕಡೆಗೆ ನೋಡಿ ನುಣ್ಣಗೆ ನುರಿದಳು ಅವನ್ನ, ಹಣ್ಣಾಗಿ ಹೋದ ಪಾಪ. ಅದೇ ಹೇಳ್ತಾರಲ್ಲ, ಹೆಂಗಸು ಮೊದಲು ಅಳ್ತಾಳೆ ಆಮೇಲೆ ಆಳ್ತಾಳೆ ಅಂತ. ಹಾಗೇ ಆಯಿತು ಅವನ ಸ್ಥಿತಿ. ಮನೆ ಬಂದಿದ್ದ, ಈಗೇನೋ ಹಾಯಾಗಿದ್ದೀನಿ ಕಾಶಿಯಿಂದ ಬಂದ ಮೇಲೆ ಅವಳನ್ನ ಅಲ್ಲೇ ಬಿಟ್ಬಿಟ್ಟು ಅಂತ ಹೇಳ್ದ. ಆದರೆ ಪದ್ಮನಾಭಪ್ಪ ಆಕೆ ಬರದೇ ಇರ್ತಾಳಿಯೇ ನೋಡಿ, ಏನು ಕಾಶಿಯಿಂದ ಇಲ್ಲಿಗೆ ರೈಲಿಲ್ವೇ? ಅಯ್ಯೋ, ಆಕೆ ಬಂದ ಮೇಲೆ ನೋಡಬೇಕು ಅವರ ದಾಂಪತ್ಯದ ಸುಖಾನ. ಟಿಕೆಟ್ ಇಟ್ಟರು ಜನ ನುಗ್ಗಬಹುದು ನೋಡೋದಕ್ಕೆ, ಅಂಥ ದಿವ್ಯ. ಹಾಗೆ ಅಂದರು. ಅಯ್ಯೋ, ಮೊದಲು ಸರಿಯಾಗೇ ಇದ್ರು ಬಿಡಿ ಗುಂಡಣ್ಣ, ಇವನು ತಾನೇ ಆಕೆನ ಪಂಜರ ಜೀವಿ ಮಾಡಿ ತಾನು ಅಂಬರ್ ಜೀವಿ ಆಗಲಿಲ್ವೇ? ಆಕೆ ಯಾಕೆ ಸುಮ್ಮನೆ ಇರಬೇಕು? ತಿದ್ದೋಕೆ ಪ್ರಯತ್ನ ಮಾಡಿದ್ಲು ಅಂತಂದರು ಪದ್ಮನಾಭಪ್ಪ. ಇಲ್ಲಿ ನೋಡಿ, ಗಾದೆ ಅಂದರೆ ವೇದ. ಕೇಳಲಿವೆ ಗಾದೆನ? ಮೆನಿ ಎ ವುಮನ್ ವುಡ್ ಬಿ ಎ ಬೆಟರ್ ವೈಫ್ ಇಫ್ ಶಿ ಡಿಡ್ ನಾಟ್ ಟ್ರೈ ಟು ಮೇಕ್ ಹರ್ ಮ್ಯಾನ್ ಎ ಬೆಟರ್ ಹಸ್ಬೆಂಡ್ ಅಂತ. ಅಂದರೆ ಮೆನಿ ಎ ವುಮನ್ ವುಡ್ ಬಿ ಎ ಬೆಟರ್ ವೈಫ್ ಇಫ್ ಶಿ ಡಿಡ್ ನಾಟ್ ಟ್ರೈ ಟು ಮೇಕ್ ಹರ್ ಮ್ಯಾನ್ ಎ ಬೆಟರ್ ಹಸ್ಬೆಂಡ್ ಅಂತ. ಗಂಡನ್ನು ತಿದ್ದೋಕೆ ಅಂತಲೇ ಹೆಂಡ್ತಿ ಹುಟ್ಟಿದ್ದು ಅಂತಂತಾರಲ್ಲ, ಹಾಗೆ ಅದೇನು ತಿದ್ದಿದಳು ಛೇ ಛೇ ಛೇ. ಅವಳ 3 ಅಂಗುಲ ನಾಲಿಗೆ ಮುಂದೆ ಈ 6 ಅಡಿ ಆಳ ಅಲ್ಲಾಡ್ ಹೋದ. ಕೇಳಿದಿರೋ ಇಲ್ವೋ? ಅಳೋ ಗಂಡನ ಎದುರು ಇಲಿಯಂಥ ಹೆಣ್ಣು ಹುಲಿಯಾಗುತ್ತಂತೆ, ಆಳೋ ಗಂಡನ ಎದುರು ಹುಲಿಯಂಥ ಹೆಣ್ಣು ಇಲಿಯಾಗುತ್ತಂತೆ. ಆಳಿಗೆ ಆಕಾರವಾಗಿದ್ದರೂ
ರುದ್ರ ಹಿಂಗಾರಿ ಆಡಲಿಲ್ಲ. ಅತ್ತ ಆಕೆ ಎದುರು ಕೂತ ಅತ್ತ. ಇನ್ನೇನಾಗುತ್ತೆ ಆಮೇಲೆ? ಬಸ್ಸಿನ ಹಿಂದೆ ಹೆಣ್ಣಿನ ಹಿಂದೆ ಓಡೋನು ಮಣ್ಣು ತಿಂತಾನೆ ಅಂತ ಕೇಳಿಲ್ವೇ ನೀವು? ಇವನ ಗಾತ್ರ ನೋಡಿ ಭಾಳ ಜೋರು ಅಂತ ಅಂದ್ಕೊಂಡಿದ್ರು ಎಲ್ಲರೂ. ಆದ್ರೆ ನೋಡಿ, ತೆಳ್ಳಗಿರೋ ಹೆಣ್ಣಿನ ಪುಟ್ಟ ಮುಷ್ಟಿಲು ಕೂಡ ಇಡೀ ಗಂಡಸು ಇರೋದು ಉಂಟು ಅಂತ ಒಂದು ಸಾಮತಿ. ಹಾಗೆ ಆಯಿತು ಇವನ ಸ್ಥಿತಿ. ಹೀಗಂದ ಮೇಲೆ ಗಾದೆ ಗುಂಡಣ್ಣಯ್ಯ ಮತ್ತೆ ಪದ್ಮನಾಭಪ್ಪ ಬಾಯ್ಬಿಟ್ರು. ನೀವು ಬಿಡಿ ಗುಂಡಣ್ಣಯ್ಯ, ಯಾವಾಗಲೂ ಹೆಂಗಸಿಗೆ ವಿರುದ್ಧವಾಗಿ ನೀವು ಮಾತಾಡ್ತೀರಿ. ಇವಂದೇನು ತಪ್ಪಿಲ್ವಾ? ಇದ್ದೀತು ಮೆಲ್ಲಗೆ ಮಾತಾಡಿ, ಒಳಗೆ ಕೇಳಿಸಿತು. ಆದರೆ ಇವನಲ್ಲಿ ಯಾವ ತಪ್ಪಿದ್ರೂ ಅದು ಆಕೆಯಿಂದಲೇ ಮೊದಲು ಪ್ರಾರಂಭವಾಗಿತ್ತು. ಇವನಿಗೆ ತಿಂದಿದ್ದಕ್ಕೆ ಮೊದಲು ಅವಳ ಪ್ರೀತಿನೇ ಕಾರಣ. ಕೇಳಿಲ್ವೇ? ಮ್ಯಾನ್ ಪ್ರಪೋಸಸ್, ವುಮನ್ ಡಿಸ್ಪೋಸಸ್ ಅಂತ. ವುಮನ್ನಲ್ಲ, ಅದು ವೈಫ್ ಅಂತಲೇ ಇರಬೇಕು ನ್ಯಾಯವಾಗಿ ನೋಡಿದ್ರೆ. ಇವನು ಏನೇ ಹೇಳಲಿ ಹೇಳದೇ ಇರಲಿ ಅದಕ್ಕೆ ಡೆಡ್ ಆಪೋಸಿಟ್ ಆಕೆ. ಅದಕ್ಕೆ ಇವನು ತನಗೆ ಬೇಕಾದದ್ದಕ್ಕೆ ಬೇಡ ಬೇಡ ಅಂತ ಕೂಗಾಡಿ ಕಡೆ ಗಿಟ್ಟಿಸ್ಕೋತಿದ್ದ. ಇದು ಗೊತ್ತಾಗೋದಿಲ್ವೇ ಆಕೆಗೆ? ಚುರುಕು ಅವಳು. ಆವತ್ತಿಂದ ನೋಡಿ ಅವನ ಸ್ಥಿತಿ. ಮೊದಲು ಆಶಾಜನಕವಾಗಿದ್ದ ಅವರ ಸಂಸಾರ ಕ್ರಮೇಣ ಚಿಂತಾಜನಕವಾಗಿ ಕಡೆಗೆ ಕಳವಳಾಸ್ಪದವಾಗಿ ಹೋಯಿತು. ನೋಡಿ, ಮೂಲದ ಮಾತು ಅಂದರೆ ಮನಸ್ಸು ನೋಡಿ ಹುಡುಗಿನ ಮೆಚ್ಚಬೇಕೇ ಹೊರತು ಮುಖ ನೋಡಿ ಮೆಚ್ಕೊಳ್ಬಾರ್ದು. ಅದಲ್ವೇ ಪದ್ಮನಾಭಯ್ಯ? ಈಗ ಉದಾಹರಣೆಗೆ ನೋಡಿ, ನಿಮ್ಮ ಸಂಸಾರ ನೋಡಿ, ಎಷ್ಟು ಒಪ್ಪ ಎಷ್ಟು ವರ್ಣ, ಒಂದು ಕಣವೆ, ಒಂದು ಕದನವೆ, ಒಂದು ಕಾಳಗವೆ. ಅದಕ್ಕೆ ಪದ್ಮನಾಭಪ್ಪನವ್ರ ಉತ್ತರ, ಅಯ್ಯೋ ಅದು ಬಿಡಿ, ನಾವು ಮಾತು ಬಿಟ್ಟು 13 ವರ್ಷ ಆಯಿತು. ಮೊನ್ನೆ ಮೇ 16ಕ್ಕೆ. ಈಗ ನಮ್ಮದು ಎಲ್ಲ ಬರೀ ಸಂಜ್ಞಾ ಪ್ರಕರಣ, ಮಾತಿಲ್ಲದ ಮೂಕ ನಾಟಕ ಮನೇಲಿ. ಏನು ಮಾಡೋದು ಹೇಳಿ? ಓಹೋ ಹಾಗೋ, ನಮ್ಮದು ಹಾಗಿಲ್ಲ. ಆಗೀಗ ಒಂದೊಂದು ಮಾತು ಆಡ್ತೇವೆ ನಾವು. ಅದಕ್ಕೆ ಪದ್ಮನಾಭಪ್ಪನವ್ರು ಹೇಳಿದ್ರು, ಆಡ್ತಾರೆ ಆಕೆ ಅಂತನ್ನಿ. ನೀವೇನು ಆಡ್ತೀರಿ ಮಾತು ನಿಮ್ಮನೇಲಿ? ನಿಮ್ಮನೆ ಕಥೆನೂ ಎಲ್ರಿಗೂ ಗೊತ್ತಿದೆ. ಓ, ಗೊತ್ತಿದ್ರು ಗಟ್ಟಿಯಾಗಿ ಆಡಬೇಡಿ ಪದ್ಮನಾಭಪ್ಪ, ಕೇಳಿಸಿತವಳಿಗೆ. ಅಲ್ಲ, ನಾನು ಹೇಳ್ತಿದ್ದಿದ್ದು ಅದೇನೋ ಹೇಳ್ತಾರಲ್ಲ, ಗಂಡಿನ ಐಶ್ವರ್ಯ ಹೆಣ್ಣಿನ ಸೌಂದರ್ಯ ಸ್ಥಿರವಲ್ಲ ಅಂತ. ಹಾಗೆ ಈಗ ಪಾಪ ರುದ್ರಯ್ಯನವರ ಆ ಶ್ರೀಮತಿಗಳು ಚಚ ಈಗ ಆಕೆ ಒಂದು 30-40 ವರ್ಷದ ಕೆಳಗೆ ಚೆನ್ನಾಗೇ ಇದ್ರಂತೆ ನೋಡೋದಕ್ಕೆ. ಆಗ ನೋಡ್ದ, ಬಿದ್ದ ಭಾವಿ ಒಳಗೆ. ಸಾಲದ್ದಕ್ಕೆ ಸರ್ವಜ್ಞ ಅಂತಂದರೆ ಇವನಿಗೆ ಪ್ರಾಣ. ಹೆಣ್ಣಿನಿಂದಲೇ ಹೂ, ಹೆಣ್ಣಿನಿಂದಲೇ ಪರವು, ಹೆಣ್ಣಿನಿಂದಲೇ ಸಕಲ ಸಂಪದವು, ಹೆಣ್ಣು ಅಲ್ಲದ ಅಣ್ಣಗಳು ಯಾರು ಅಂತಂದಿದ್ದಂತೆ ಸರ್ವಜ್ಞ ಯಾವಾಗಲೂ. ಹೆಣ್ಣಿಲ್ಲದವನ ಸಂಸಾರ ಮಳಲೊಳಗೆ ಎಣ್ಣೆ ಹೋಗಿದಂತೆ ಅಂತಂತಲೂ ಅಂದಿದ್ದಂತೆ. ಸರಿ, ಬಿದ್ದ ಇವನು ಹಳ್ಳದೊಳಗೆ. ದೇಹಕ್ಕೊಂದು ರುಂಡ, ಹೆಣ್ಣಿಗೊಂದು ಗಂಡ ಅಂತ. ಹೆಣ್ಣೇನೋ ಅಬಲೆ ಪದ್ಮನಾಭಪ್ಪ, ಆದರೆ ಅವಳಿಗೆ ಸೋಲದ ಬಲಶಾಲಿ ಯಾರು ಹೇಳಿ? ಕೊಂಡು ಹೊಸದ್ರಲ್ಲಿ ಚೆನ್ನಾಗಿ ಓಡೋ ಕಾರಣ ಹಾಗೆ ಹೆಂಡ್ತಿ ಅಂತಂದರೆ. ತಗೊಳ್ಳಿ, ಹಳೇದಾದ ಹಾಗೆ ಕಿರಿಕಿರಿ, ಕೀರ್ಲು, ತೀಸರ, ತಾಪತ್ರಯ. ಇವನು ಪ್ರಪೋಸು, ಅವಳು ಡಿಸ್ಪೋಸು. ಇವನು ಹ್ಞೂ, ಅವಳು ಊಹು. ಇದೇ ತಾನೇ ರುದ್ರಯ್ಯಂಗಾರರ ಕಥೆ. ಈ 40 ವರ್ಷ. ಪದ್ಮನಾಭಪ್ಪನವ್ರು ಮತ್ತೆ ಬಾಯ್ಬಿಟ್ರು, ಅದು ಸರಿ ಸ್ವಾಮಿ, ಆದರೆ ಅವನು ಅನುಸರಿಸ್ಕೊಂಡು ಹೋಗಬೇಡವೆ ಸ್ವಲ್ಪನೂ? ಹೆಣ್ಣು ಲೋಕದ ಕಣ್ಣು ಅಂತ ನೀವೇ ಅವತ್ತು ಹೇಳಿದ್ರಿ. ಹೆಣ್ಣು ಜನ್ಮಕ್ಕೆ ಹೆಜ್ಜೆಗೆ ಒಂದು ಮುಳ್ಳು ಅಂತ ಅಂದಿದ್ರಿ ನೀವೇ. ಇವನ್ ತಪ್ಪೇ ಇಲ್ವೇ? ಏನು ಗುಂಡಣ್ಣಯ್ಯ ನೀವು ಹೀಗೆ ಮಾತಾಡ್ತೀರಿ? ಗುಂಡಣ್ಣಯ್ಯನವ್ರ ಉತ್ತರ, ನಿಜಪ್ಪ, ಅದು ನೋಡಿ, ದಾಂಪತ್ಯ ಅಂತಂದರೆ ದಾಳಿಗೆ ಗುರಿಯಾದ ಕೋಟೆ ಇದ್ದ ಹಾಗೆ. ಹೊರಗಿದ್ದವ್ರಿಗೆ ಒಳಕ್ಕೆ ಹೋಗೋ ಆ ಥರ, ಒಳಗಿದ್ದವ್ರಿಗೆ ಎಂದಿಗೆ ಹೊರಗೆ ಹೊರಟೇವು, ಎಂದಿಗೆ ಹೊರಗೆ ಹೋದೆವು ಅಂತನ್ನೋ ಆ ಥರ. ಇಲ್ಲಿ ನೋಡಿ, ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡೋದು ಗಂಡನ ಜಾಯಮಾನ. ಎರಡೂ ಕಿವಿಯಿಂದ ಕೇಳಿ ಬಾಯಿಂದ ಬಿಡೋದು ಹೆಂಡತಿ ಜಾಯಮಾನ. ಹಾಗೆ ಆಯ್ತು ಇವನ ಕತೆ. ಆಕೆ ಆಯುಧ ಅಂತಂದರೆ ಹರಿತವಾದ ನಾಲಿಗೆ. ಅದನ್ನು ತುಕ್ಕು ಹಿಡಿಯೋದಕ್ಕೆ ಬಿಡಲೇ ಇಲ್ಲ ಆಕೆ. ಅವಳು ಬೈಗಳಿಗೆ ಹಲ್ಲಿಲ್ಲ, ಅವಳು ಕಚ್ಚಲಿಲ್ಲ, ನುಂಗೇ ಬಿಟ್ಲು ಅಂತಾರಲ್ಲ, ಹಾಗೆ ಇವೊಂದು ಅದೇ ಪರಿಸ್ಥಿತಿ. ಗಂಡಿನ ಕೈಯಲ್ಲಿ ಕೂಸು ನಿಲ್ಲೋದಿಲ್ಲ, ಹೆಣ್ಣಿನ ಬಾಯಲ್ಲಿ ಮಾತು ನಿಲ್ಲೋದಿಲ್ಲ ಅಂತ ಕೇಳಿಲ್ವೇ ನೀವು? ನೋಡಿ, ಹೀಗಾಗಿ ಊರು ಕೇರಿಲೆಲ್ಲ ಇವ್ರದ್ದೇ ಮಾತು. ಕಾಶಿ ಕರ್ಕೊಂಡು ಹೋಗಿ ಬಿಟ್ಟು ಬರ್ದೆ ಇನ್ನೇನು ಮಾಡ್ತಾನೆ ಪಾಪ. ನೋಡಿ, ಹೆಂಡತಿ ಒಳ್ಳೆಯವಳಾದರೆ ಗಂಡ ಸುಖಿಯಾಗಿರ್ತಾನೆ, ಕೆಟ್ಟವಳಾದರೆ ಫಿಲಾಸಫರ್ ಆಗ್ತಾನೆ. ಇವಳು ಎಣ್ಣೆ, ಅವನು ಶೀಗೆಕಾಯಿ, ಇವಳು ನೀರು, ಅವನ ಬೆಂಕಿ, ಇವನು ಹಾವು, ಅವಳು ಮುಂಗ್ಸಿ. ಹೀಗಾದ್ರೆ ನಿಭಾಯಿಸೋದು ಸಾಧ್ಯವೇ ಹೇಳಿ? ದಾಂಪತ್ಯ ಅಂತಂದರೆ ಸೋತು ಗೆಲ್ಲುವಂಥ ಸುಖದಾಟ ಅದು ಪದ್ಮನಾಭಯ್ಯ. ಏನು ಹೇಳ್ತೀರಿ ನೀವು ಹೀಗೆ? ದಾಂಪತ್ಯ ಅಂತಂದರೆ ಜೋಡಿಗಣ್ಣು ಇದ್ದ ಹಾಗೆ. ಒಂದಕ್ಕೆ ನೋವಾದರೆ ಇನ್ನೊಂದು ಕಣ್ಣೀರು ಸುರಿಸ್ಬೇಕು. ಅದು ಬಿಟ್ಬಿಟ್ಟು ಸಾಕು ಪ್ರಾಣಿಗಳಲ್ಲಿ ತುಂಬ ಸಾಧುವಾದದ್ದು ಅಂತ ಈ ಗಂಡ ಅಂತನೋ ಪ್ರಾಣಿನ ಹಗಲು ರಾತ್ರಿ ದಂಡಿಸೋಕೆ ಪ್ರಾರಂಭ ಮಾಡಿದ್ರೆ ಸುಖದ ಹಂಬಲದಲ್ಲಿ ಬ್ರಹ್ಮಚಾರಿ ಮದುವೆ ಆಗಿ ಸ್ವಾತಂತ್ರ್ಯ ಕಳ್ಕೊಂಡ ಅಂತಂತಾರಲ್ಲ, ಹಾಗಾಯ್ತು ಇವನ ಸ್ಥಿತಿ. ಪದ್ಮನಾಭಪ್ಪನವ್ರು ಪುನಃ ಬಾಯ್ಬಿಟ್ರು, ಅದು ನಿಜ ಸ್ವಾಮಿ, ಆದರೆ ಆ ಹೊತ್ತು ನಾವು ಇದೇ ವಿಷಯನ ಮಾತಾಡ್ತಾ ಇದ್ದಾಗ ತಾವೇ ಹೇಳಿದ್ರಿ,
ಹೆಂಡತಿಯನ್ನು ಕೊಟ್ಟ ದೇವರು ತಾಳ್ಮೆನೂ ಕೊಡೋದಿಲ್ವೇ ಅಂತ ಕೇಳಿದ್ರಿ. ಕೃಷಿ ಮಾಡಿದ್ರೆ ಭೂಮಿ, ಪ್ರೀತಿ ಮಾಡಿದ್ರೆ ಹೆಂಡತಿ ಅಂತಂದಿದ್ರಿ. ಒಲ್ಲದ ಗಂಡನಿಗೆ ಮೊಸರು ಕಲ್ಲು ಅಂತಲೂ ಅದೇ ಸಾಮತಿಯನ್ನು ಉದಾಹರಣೆ ಕೊಟ್ರಿ. ಹೆಣ್ಣು ಉರಿಸಿದ ಮನೆ ಹೆಗ್ಗಂಬ ಉರಿಯಿತು ಅಂತಂತಾರೆ ಅಂತಂದಿದ್ರಿ. ಅದೆಲ್ಲ ಗಮನಕ್ಕೆ ತಗೊಂಡು ಇವನು ಅದನ್ನು ಅರ್ಥ ಮಾಡ್ಕೋಬೇಡ್ವೆ, ಅದು ಬಿಟ್ಬಿಟ್ಟು ಇವಳದ್ದೇ ತಪ್ಪು ಅಂತಂದರೆ ಹೇಗೆ? ಪ್ಯಾದೇವರ ಪ್ರಶ್ನೆ ಅದು. ಅದಕ್ಕೆ ಗುಂಡಣ್ಣವ್ರ ಉತ್ತರ, ಆದರೆ ಅವಳು ಅರ್ಥ ಮಾಡ್ಕೊಳ್ಬೇಡ್ವೆ ಪದ್ಮನಾಭಪ್ಪ, ಮರುಕ ಇಲ್ಲದ ಹೆಂಡತಿಗಿಂತ ಮರದ ನೆರಳು ಲೇಸು ಅಂತ ಗಾದೆ. ಆಗಲೇ ಹೇಳಿಲ್ವೇ ನಾನು, ಗಾದೆ ಅಂತಂದ್ರೆ ವೇದ. ಹೆಣ್ಣು ಮನೆಗೆ ಕಣ್ಣಾಗಿರಬೇಕು, ಬರೀ ಬಾಯಿ ಆಗಿದ್ರೆ ಹೇಗೆ ಹೇಳಿ? ಏನೋ ಬಿಡಿ, ಅಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ, ರುದ್ರಹಿಂಗಾರಿ ಸಂಸಾರದಲ್ಲಿ ಸುಖವಿಲ್ಲ ಅಷ್ಟೆ. ಹೇಗಿರಬೇಕು ಹೆಂಡತಿ ಅಂತಂದರೆ ನೋಡಿ, ಆಕೆ ಜೊತೆಯಲ್ಲಿದ್ದರೆ ದೇಶವೇನು ಕೋಶವೇನು ಅಂತ ಮೆರಿತಿರ್ಬೇಕು ಗಂಡ ಅಂತ ಅನ್ನಿಸ್ಕೊಂಡವನು. ಈಗ ನಮ್ಮ ಮನೆಗಳಲ್ಲಿ ಸರಿ ನಾನು ಬರ್ತೀನಿ, ಇನ್ನು ಕುಷ್ಠಾಚಾರ ಪ್ರವಚನ ಇದೆ ಗುಡೀಲಿ ಇವತ್ತು ಅಂತಂದರು ಪದ್ಮನಾಭಪ್ಪ. ಅದಕ್ಕೆ ಗುಂಡಣ್ಣಯ್ಯ, ಅಯ್ಯಯ್ಯೋ ನಾನು ಬರ್ತೀನಿ ಇರಿ, ಇವತ್ತು ದ್ರೌಪದಿ ವಸ್ತ್ರಾಪಹರಣ ಅಲ್ವೇ, ಬೆಳಗ್ಗೆಯಿಂದ ನಾನು ಅನ್ಕೋತಾ ಇದ್ದೆ ತಲೆ ಮೇಲೆ ತಲೆ ಬಿದ್ದರೂ ಹೋಗಲೇಬೇಕು ಅಲ್ಲಿಗೆ ಅಂತ. ಅಯ್ಯಯ್ಯೋ ಈ ನಮ್ಮ ಮಾತಲ್ಲಿ ಮರ್ತೇ ಹೋಯ್ತು ನೋಡಿ, ತಾಳಿ ಬಂದೆ ಅರ್ಧ ನಿಮಿಷ ಬಂದೇ ಬಿಟ್ಟೆ. ಸರಿ ಬನ್ನಿ ಮತ್ತೆ ಹೊರಡೋಣ, ಲೇಟಾಗಿ ಹೋಯ್ತಲ್ಲ, ಏನು ವಸ್ತ್ರಾಪಹರಣ ಆಗೇ ಹೋಯ್ತು, ಏನು ಹಣೆ ಬರವೋ. ಯಾಕೆ ಗುಂಡಣ್ಣಯ್ಯ ಹಾಗೆ ಒಳಗೆ ಹೋದ್ರಿ, ಕುದುರೆ ಹಾಕಿ ಅನ್ಕೊಂಡು ಹೀಗೆ ಜೋಲು ಮುಖ? ಅಯ್ಯೋ ನೀ ಹೋಗಿ ಬನ್ನಿ ಪದ್ಮನಾಭಪ್ಪ, ನಾ ಬರೋ ಹಾಗಿಲ್ಲ. ಯಾಕೆ? ಅದೇ ರುದ್ರಹಿಂಗಾರ ಹೆಂಡತಿ ಈಗ 1 ಗಂಟೆ ಕೆಳಗೆ ಕಾಶಿಯಿಂದ ಹಿಂತಿರುಗಿ ಬಂದಿರಂತೆ. ಏನೂ ಇಲ್ಲಪ್ಪ, ನಾ ಹೇಳಲಿಲ್ವೇ ಬಂದೇ ಬರ್ತಾಳೆ ಅಂತ. ಆಕೆಯನ್ನು ನೋಡ್ಕೊಂಬರೋಕ್ಕೆ ಈಕೆ ನಮ್ಮನೆಯೊಳು ಹೊರಡಬೇಕಂತೆ, ಬರೋ ತನಕ ಮನೆ ಕಾಯ್ತಾ ಕೂತಿರಿ ಅಂತ ಶಾಸನವಾಗಿದೆ ನನಗೆ. ಹೇಗೆ ಹೊರಡಲಿ ನಿಮ್ಮ ಜೊತೆ ಹೇಳಿ? ಅಲೋಲೋಲೋಲೋಲೋಲ, ನಾವು ಮನೆ ಮುಂದೆ ಮಾತಾಡ್ತಾನೆ ಕೂತಿದ್ವಿ, ಎಲ್ಲಿಂದ ಬಂತು ಸುದ್ದಿ ನಿಮ್ಮನೆಯವ್ರಿಗೆ ರುದ್ರಹಿಂಗಾರ ಹೆಂಡತಿ ಹಿಂದಿರುಗಿದ್ರು ಅಂತ? ಅಯ್ಯೋ ನಮ್ಮ ಹಿಂದಿನ ಬಾಗಿಲಿಗೆ ಕಿವಿ ಇದೆ ಪದ್ಮನಾಭಪ್ಪ. ಸರಿ ನೀವು ಹೋಗಿ ಬನ್ನಿ, ನಾನು ಇಲ್ಲೇ ಇರ್ತೀನಿ ಇರಿ ಅಂತ ಹೇಳಿಬಿಟ್ಟು ಹೊರಟೇ ಹೋದ್ಲು ಈಕೆ. ಪದ್ಮನಾಭಪ್ಪ ಹೇಳಿದ್ರು, ನೀವೇ ಹೇಳ್ದಿರಲ್ಲ ಈಗ ಗಾದೆನ, ಮ್ಯಾನ್ ಪ್ರಪೋಸಸ್ ಆ್ಯಂಡ್ ವುಮನ್ ಡಿಸ್ಪೋಸಸ್ ಅಂತ. ರುದ್ರಹಿಂಗಾರಿದೇನೋ ನಿಮ್ಮನೆ ಕಥೆನೂ ಅದೇ ಅಂತಂದರು ಇವರು. ಅದಕ್ಕೆ ಅವ್ರು ಹೇಳಿದ್ರು, ಅಯ್ಯೋ ನಮ್ಮನೆ ಕಥೆನೂ ಅದೇ ಗುಂಡಣ್ಣಯ್ಯ, ಎಲ್ಲರ ಮನೆ ಕಥೆನೂ ಅದೇ. ಹೀಗೆ ಹೇಳಿ ಪದ್ಮನಾಭಪ್ಪ ಗಾದೆ ಗುಂಡಣ್ಣಯ್ಯನವ್ರನ್ನ ಅಲ್ಲೇ ಬಿಟ್ಬಿಟ್ಟು ವಸ್ತ್ರಾಪಹರಣಕ್ಕೆ ಅಂತ ಹೊರಟರು. ಎಲ್ಲಾರ ಮನೆ ಕಥೆನೂ ಅದೇ. ಎಚ್.ಕೆ. ರಂಗನಾಥ್ ಅವರ ಲಘುಧಾಟಿಯ ಭಾಷಣ ಕೇಳಿದಿರಿ. ಅಮೃತ ಸಿಂಚನ ಮಾಲಿಕೆಯಲ್ಲಿ ಎಚ್.ಕೆ. ರಂಗನಾಥ್ ಅವರನ್ನ ಕುರಿತ ವಿಶೇಷ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಅಮೃತ ಸಿಂಚನ ಮೈಸೂರು ಆಕಾಶವಾಣಿಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ.